ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಇಂದಿರಾ ಗಾಂಧಿ ಆವಾಸ್ ಯೋಜನೆ, ಇಂದಿರಾ ಗಾಂಧಿ ಕ್ಯಾಂಟೀನ್, ರಾಜೀವ್ ಗಾಂಧಿ ಹೆಸರಿನಾಗ ಎಷ್ಟು ಯೋಜನೆಗಳಿಗೆ ಚಾಲನೆ ಕೊಟ್ಟರು, ಏನ್ ಸುದ್ದಿಯೋ. ಇನ್ನು ದೇಶದ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ನೆಹರು ಅವರ ಹೆಸರಿಟ್ರು. ಯಾಕೆ ಮಾತಂದ್ರ ನೋಡ್ರಿ, ನೀವು ಇಷ್ಟು ದಿನ ಅಂಬೇಡ್ಕರ್ ಅವ್ರ ಬಗ್ಗೆ ಏನೋ ಅನ್ಬಾರ್ದು ಅಂದಾರ ಅಂತ ಹೇಳಿ ಸುಳ್ಳುಗಳು ಹೇಳಿ 108 ಕಡೆ ಪ್ರತಿಭಟನೆ ಮಾಡ್ಲಿಕ್ಕತ್ತಾರಲ್ಲ ಕಾಂಗ್ರೆಸ್ನವರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿನಾಗ ಒಂದರ ಯೋಜನೆನ ಸಮರ್ಪಣೆ ಮಾಡಿದ್ರ ಹೋಗ್ಲಿ. ವಿಶ್ವವಿದ್ಯಾಲಯ ಅಂತೂ ದೂರದ ಮಾತು, ಒಂದು ಸಾಲಿಗರೆ ಅವ್ರ ಹೆಸರಿಟ್ರ ಕೇಳಬೇಡ್ರಿ. ಇನ್ನು ಮತ್ತೊಂದು ಕಡೆ ಗಾಂಧಿ ಭಾರತ ಸಮಾವೇಶ ಅಂತ ದೊಡ್ಡದಾಗಿ ಪೋಸ್ ಕೊಡ್ಲಿಕ್ಕತ್ತಾರ. ಒಟ್ಟನ್ಯಾಗ ನೋಡ್ರಿ, ಯಾರ ಹೆಸರು ಹೇಳಿ ಹೋರಾಟ ಪ್ರತಿಭಟನೆ ಕಾಳಜಿ ಐತಿ ಅಂತ ಪೋಸ್ ಕೊಡ್ಲಿಕ್ಕತ್ತಾರಲ್ಲ, ಅವ್ರದೇ ಬದುಕಿದ್ದಾಗ ಎಷ್ಟು ಸತತವಾಗಿ ಅವಮಾನ ಮಾಡ್ಯಾರ. ಎರಡೆರಡು ಚುನಾವಣೆದಾಗ ಸೋಲಿಸಿದ್ದಾಯ್ತು. ಅಷ್ಟೇ ಅಲ್ಲ, ಅಕಸ್ಮಾತ್ ನೋಡ್ರಿ, ಇದೆಲ್ಲದರ ಬಗ್ಗೆ ಈಗಿನ ಮಂದಿ ಅಥವಾ ವಿರೋಧ ಪಕ್ಷದವ್ರು ಹೇಳಿದ್ದಾಗ್ಯದ. ಅಕಸ್ಮಾತ್ ಏನರೇ BR ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರು ಸ್ವರ್ಗದಾಗ ಮಾತಾಡ್ಕೊಂಡ್ರೆ ಹೆಂಗಿರ್ತೈತೆ ಅನ್ಲಿಕ್ಕೆ ಇಲ್ಲೊಂದು ವಿಡಿಯೋ ಅದ. ಅವ್ರಿಗೆ ಎಂಥ ಅನ್ಯಾಯ ಮಾಡ್ಯಾರ, ಸತತ ಅವಮಾನ ಮಾಡ್ಯಾರ ಅಂತ ಹೇಳಿ ಸ್ವರ್ಗದಾಗ ಅಂಬೇಡ್ಕರ್ ಗಾಂಧಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾರ. ಕೇಳ್ರಿ ಒಂದ್ಸಲ. ಮುಂದಿನ ಸಿಎಂ DK ಶಿವಕುಮಾರ್ಗೆ ಜೈ, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿಗೆ ಜೈ, ಮುಂದಿನ ಸಿಎಂ ಪರಮೇಶ್ವರ್ಗೆ ಜೈ, 5 ವರ್ಷ ಸಿಎಂ ಆಗಿ ಮುಂದುವರಿಯಲಿರುವ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಜೈ. ಹೇ ರಾಮ್, ನೋಡಿ ಅಂಬೇಡ್ಕರ್ ಜಿ, ಇವರ ಸ್ವಾರ್ಥ ಸಾಧನೆಗಾಗಿ ನಮ್ಮ ಹೆಸರಲ್ಲಿ ಸಮಾವೇಶ ಮಾಡ್ತಿದ್ದಾರೆ. ಅಯ್ಯೋ, ಇವರದ್ದು ಒಂದೊಂದಲ್ಲ ಬಾಬು. ನೀವಿಲ್ಲಿಗೆ ಬಂದ ಮೇಲೆ ನನಗೆ ಭಾರತದಲ್ಲಿ ಚಿತ್ರಹಿಂಸೆ ಕೊಟ್ಟರು ಈ ಕಾಂಗ್ರೆಸ್ನವರು. ಹೌದಾ? ಏನ್ ಮಾಡಿದ್ರು? 1952 ಎಲೆಕ್ಷನ್ ಅಲ್ಲಿ ನನ್ನ ಜೊತೆಗಿದ್ದವನ್ನೇ ನನ್ನ ವಿರುದ್ಧ ನಿಲ್ಲಿಸಿ ನನ್ನನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು. ಹೌದಾ? ನಿಮ್ಮಂತಹ ಮೇಧಾವಿಗಳು ಅವರಿಗೆ ಚುನಾಯಿತ ಸದಸ್ಯರಾಗೋದು ಇಷ್ಟ ಇರಲಿಲ್ವಾ? ಹೌದು ಬಾಬು, ನಮ್ಮಂತವರು ಚುನಾವಣೆಯಲ್ಲಿ ಗೆಲ್ಲಬಾರದು ಅಂತಾನೆ ಸ್ವತಃ ನೆಹರು ಅವರೇ ನನ್ನ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ರು. ಛೆ, ಎಂತ ಅನ್ಯಾಯ! ನಿಮ್ಮಂಥವರು ಶಾಸನ ಸಭೆಗೆ ಆಯ್ಕೆ ಆಗದೆ ಇರೋದು ನಮ್ಮ ಭಾರತಕ್ಕಾದಂಥ ದೊಡ್ಡ ನಷ್ಟ ಕಣ್ರಿ. ಇದಿಷ್ಟೇ ಅಲ್ಲ ಬಾಬು, 1970ರಲ್ಲಿ ನನ್ನನ್ನು ಸೋಲಿಸಿದ ನಾರಾಯಣ್ ಕಜರೋಲ್ಕರ್ಗೆ ಪದ್ಮಭೂಷಣ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ನೆಹರು ಮತ್ತು ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ ಕೊಟ್ಟ ಹಲವಾರು ವರ್ಷಗಳ ಬಳಿಕ ನನಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಅದು ಇವರಲ್ಲ, ಬೇರೆ ಸರ್ಕಾರದವರು. ಅಯ್ಯಯ್ಯೋ, ನಿಜವಾದ ಭಾರತ ರತ್ನ ನೀವು. ಮೊದಲು ನಿಮಗೆ ಕೊಡಬೇಕಿತ್ತು. ಎಂಥ ಅನ್ಯಾಯ! ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೇನೆ ನಾನು ಸ್ವತಂತ್ರ ಸಿಕ್ಕ ಮೇಲೆ ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ದೆ. ನನ್ನ ಮಾತಿಗೂ ಬೆಲೆ ಇಲ್ಲ ನೋಡಿ. ಹೌದು ಬಾಬು, ಇವರಿಗೆ ಅಧಿಕಾರದಲ್ಲಿದ್ದಾಗ ನನ್ನ ನೆನಪೇ ಇರಲ್ಲ. ಯಾವಾಗ ವಿರೋಧ ಪಕ್ಷಕ್ಕೆ ಬರ್ತಾರೋ ಅವಾಗ ನನ್ನ ಮತ್ತು ನಮ್ಮ ಸಂವಿಧಾನದ ಜಪ ಮಾಡೋಕೆ ಶುರು ಮಾಡ್ತಾರೆ. ಪರಮ ಸ್ವಾರ್ಥಿಗಳು. ಛೆ, ಎಂಥ ಅನ್ಯಾಯ! ಪಾಪ ನಮ್ಮ ಭಾರತೀಯರನ್ನು ಇವರು ತಮ್ಮ ಸ್ವಾರ್ಥಕ್ಕಾಗಿ ಮೂರ್ಖರನ್ನಾಗಿಸ್ತಾರೆ. ನಿಜ ಬಾಬು, ನಿಮ್ಮ ಹಾಗೂ ನನ್ನ ಮತ್ತು ಸಂವಿಧಾನದ ಹೆಸರಲ್ಲಿ ಭಾರತೀಯರನ್ನ ಕಾಂಗ್ರೆಸ್ ವಂಚಿಸ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಡೆದು ನಮ್ಮ ಭಾರತೀಯರನ್ನ ರಕ್ಷಿಸೋಣ. ಇನ್ನು ಮೈಕ್ರೋ ಫೈನಾನ್ಸ್ ಕಿರಿಕಿರಿ ಅಂತೂ ಬಹಳ ಆಗ್ಯದ ನೋಡ್ರಿ. ಮೊದಲು ಏನ್ ಮಾಡ್ತಾರೆ ಇವರು, ತಾವ ಬರುದು, ಏನ್ ನಿಮಗ್ ಹೈರಾಣ ಐತ್ಯಾ, ನಿಮಗ ತ್ರಾಸ ಐತ್ಯಾ, ನಿಮಗ್ ರೊಕ್ಕ ಬೇಕಾ, ನಾವು ಸಾಲ ಕೊಡ್ತೀವಿ ಅಂತ ಒತ್ತಾಯ ಮಾಡಿ ಸಾಲ ಕೊಡುದು. ಸಾಲ ಹೊಳ್ಳಿ ಕೇಳ್ಲಿಕ್ ಅಂತ ಹೇಳಿ ಬರ್ತಾರ ನೋಡ್ರಿ, ಥಿಯೇಟರ್ ರೌಡಿಗಳು ಇದ್ದಂಗೆ ಇರ್ತಾರ. ಪಾಪ ಮಂದಿ ಫೈನಾನ್ಸ್ ಕಿರಿಕಿರಿ ತಾಳ್ಲಾರ್ದಕ್ಕೆ ಎಷ್ಟೋ ಮಂದಿ ಊರು ಬಿಟ್ಟಾರ. ಇನ್ನು ಒಂದಿಷ್ಟು ಮಂದಿ ಜೀವನೂ ಬಿಟ್ಟಿದ್ದೈತಿ. ಸಾಲ ವಸೂಲಿಗಂತ ಬಂದಾಗ ಈ ಫೈನಾನ್ಸ್ ಸಿಬ್ಬಂದಿ ಪಾಪ ಮನ್ಯಾಗ 1 ತಿಂಗಳ ಹಸುಗೂಸ ಐತಿ ಅನ್ನೋದನ್ನು ನೋಡ್ಲಾರ್ದೆ ಎಲ್ಲಾರ್ಗೂ ಮನೆಯಿಂದ ಹೊರಗೆ ಹಾಕಿ ಮನಿ ಜಪ್ತಿ ಮಾಡ್ಯಾರ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ತಾರಿಹಾಳದಾಗ ಅಲ್ಲಿನ ಒಬ್ಬಕ್ಕಿ ಬಾಣಂತಿ ಹೆಣ್ಮಗಳ ಮಾತಾಡ್ತಾಳ. ಕೇಳಿದ್ರ ಕರಳು ಚುರ್ಕಂತೈತಿ ನೋಡ್ರಪ್ಪ. ಏನು ಸರ್, ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ, ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್.
ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಬಂದಿದ್ದೇವೆ ಸರ್ ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ಮತ್ತೇನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ ಇಲ್ರಕ್ಕ ಬೀಳಕ್ಕೆ ಆಗಂಗಿಲ್ಲ ರೀ ನಮಗಂತೆ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗೆ ಇಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್. ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ ನನ್ನ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗದಾವ ಸರ್. ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವರು. ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಕಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರೂ ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಎಲ್ಲಿ ಸರ್ ಏನು ಐತಿ ಜಾಗ ಐತಿ ಸರ್ ಮಾಡಿ ತಿನ್ನಕ ಕಿರ್ಕುಳ ಆದಂಗೆ ಅನ್ನೋರು ಸರ್. ಕೂಸನ್ ತೊಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್. ಮನಿ ಇಲ್ಲ ಏನಿಲ್ಲ ಬಾಡಿಗೆ ತುಂಬೋ ಅಷ್ಟರೇ ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ ಇದನ್ನ ಪರಿಸ್ಥಿತಿ ಬೇಕ್ರಿಲ್ಲ ಸರ್. ಆ ಬಾಣಂತಿ ಹೆಣ್ಣಿನ ಗೋಳ ಕೇಳಿದ್ರಿ. ಇಲ್ಲೊಬ್ಬಕ್ಕಿ ಹೆಣ್ಣು ಹುಡುಗಿದು ಭಾಷಣ ಕೇಳಬೇಕು ನೀವು. ಇದ್ರ ಬಗ್ಗೆ ನಾ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಮೊದಲು ಒಂದ್ಸಲ ವಿಡಿಯೋ ನೋಡ್ಕೊಂಡು ಬರ್ರಿ. ತಾಯಿಗೆ ಮಗಳೇ ಜೀವ, ಆ ಮಗಳಿಗೆ ತಾಯೇ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು, ಜಗದ ಭಾರಿ ಸಾಗರವು ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ದೇವನೇ. ನನ್ನ ತಾಯಿ ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ. ನನ್ನ ತಾಯಿಗೆ ಶತಕೋಟಿ ನಮನಗಳು. ಕಂಪ್ಯೂಟರ್ ಅಂದ್ರೆ ಗಣಕಯಂತ್ರ. ಸಾಮಾನ್ಯವಾಗಿ ಮತ್ತು ಸರಳವಾಗಿ ಉಪಯೋಗಿಸುವಂತ ಹಾಗೂ ನಿರಂತರವಾದ ವ್ಯಾಪಕ ಮತ್ತು ಶೈಕ್ಷಣಿಕವಾದ ಮತ್ತು ಸಂಶೋಧನೆಗಾಗಿ ಉಪಯೋಗಿಸುವ ಯಂತ್ರ ಗಣಕಯಂತ್ರ. ಯಪ್ಪ, ಇದು ನೋಡಿದ್ರೆ ಎಷ್ಟು ಅಸಹಜ, ಎಷ್ಟು ಅನ್ಯಾಚುರಲ್ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿತೈತಿ ನೋಡ್ರಿ. ಪಕ್ಕ ಯಾರೋ ಬರೆದು ಕೊಟ್ಟಂತ ಒಂದು ಭಾಷಣನ ಬಾಯ್ಪಾಠ ಮಾಡಿ ಹೇಳ್ದಂಗ ಸಹಜ ಮಾತು ಅನ್ನೋದೇ ಇಲ್ಲ. ಇದು ಎಷ್ಟು ಖರೆ ಎಷ್ಟು ಸುಳ್ಳು ಅನ್ನೋದು ಸಣ್ಣ ಕೂಸಿಗೂ ತಿಳಿತೈತ್ರಿ ಇದು ನೋಡಿದವ್ರಿಗೆ. ಒಂದು ಕಡೆ ಆ ಬಾಣಂತಿ ಹೆಣ್ಣಿನ ಗೋಳು, ಮತ್ತೊಂದು ಕಡೆ ಈ ಹೆಣ್ಣಿನ ಮಾತು. ಇವೆರಡಕ್ಕೂ ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನೆಲ್ಲಾ ಸಮಸ್ಯೆಗಳು ಆಗ್ಲಿಕ್ಕತ್ತಾವ, ಇದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ರಂಗಣ್ಣ ಅವರು ಮಸ್ತ್ ಉಗದು ಉಪ್ಪಿನಕಾಯಿ ಹಾಕ್ಯಾರ. ಒಂದ್ಸಲ ಕೇಳ್ರಿ ಅವ್ರ ಮಾತು. ನೀವು 2,000 ರೂಪಾಯಿ ಕೊಟ್ಬಿಟ್ವಿ, ಅವ್ರ ಬಡತನದಿಂದ ಮೇಲೆತ್ತು ಬಿಟ್ವಿ. ಈ ಕಚಡ ಥಾಟ್ ಪ್ರಾಸೆಸ್ ನಿಲ್ಲಿಸಿ. ಈಗಲೂ ಹೇಳ್ತೀನಿ, ನೀವು ಎಲ್ಲಿವರೆಗೆ ಅವರನ್ನ ದುಡಿಲಿಕ್ಕೆ ಹಚ್ಚಲ್ವೋ, ಅವ್ರಿಗೆ ದುಡಿತದಲ್ಲಿ ಆ ದುಡ್ಡು ಬರಬೇಕು ಅನ್ನೋಂಗೆ ಮಾಡಲ್ವೋ, ಈ ತರ ಕಂತ್ರಿಗಳ ತರ ಓಟಿನ ದುರಾಸೆಗೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಲಜ್ಜೆಗೆಟ್ಟವ್ರು ಯಾವೊಂದೋ ಕಾಸನ್ನು ತಂದ್ಬಿಟ್ಟು ನಿಮ್ಮ ಮನೆ ದುಡ್ಡು ಕೊಟ್ಟವ್ರ ತರ ಪೋಸ್ಟ್ ಕೊಟ್ಕೊಂಡು ಫೋಟೋ ಹಾಕಿಸ್ಕೊತಿರಲ್ಲ ನಾಚಿಕೆಟ್ಟವ್ರು ನೀವು, ಅದು ನಿಲ್ಲೋವರೆಗೂ ಇದೇ ಆಗೋದು. ಇದ್ದೇ ಆಗತ್ತೆ. ಅಲ್ಲೂ 2,000 ರೂಪಾಯಿ ಇಸ್ಕೊತೀರಿ. ಹಾಗಾದ್ರೆ ಎವ್ರಿ ಫ್ಯಾಮಿಲಿ ಐ ಥಿಂಕ್ ಇಸ್ ಸೇವಿಂಗ್ ಅರೌಂಡ್ 5,000 ರೂಪೀಸ್ ಇವತ್ತು ನಿಮ್ಮ ಸರ್ಕಾರದ ಲೆಕ್ಕಾಚಾರದಲ್ಲಿ ಇವತ್ತು. ಅಥವಾ ಯಾವ ಬೆನಿಫಿಷಿಯರಿ ಫ್ಯಾಮಿಲಿ ಇದೆ ಅವರು ಯಾರು ಅದೇನು 2,000 ರೂಪಾಯಿ ಒಂದು ಕೊಡ್ತೀರಿ, ಆಮೇಲೆ ಒಂದು 1,500 ರೂಪಾಯಿ 1,000 ರೂಪಾಯಿ ಎಲೆಕ್ಟ್ರಿಕ್ ಬಿಲ್ಲು, ಒಂದು 500 ರೂಪಾಯಿ 1,000 ರೂಪಾಯಿ ಬಸ್ ಚಾರ್ಜು, ಡ್ಯಾಶು 4,500 ರೂಪಾಯಿ ಉಳಿಪೋತಿರ್ಬೋದು. ಇನ್ನ 5,000 ರೂಪಾಯಿ ಎಲ್ಲೋಯ್ತು? ರೆಡಿ ಇಟ್ಕೋ. ಎಲ್ಲಿಗೆ ಹೋಯ್ತಿದ್ದು? ಚೀಫ್ ಮಿನಿಸ್ಟರ್ ಫೋಟೋ ತೆಗೆಸ್ಕೊಂಡ್ರಲ್ಲ, ಅಲ್ಲೆಲ್ಲ ಊಟ ಹಾಕ್ಸಿದ್ರು, ದೇವಾಲಯಕ್ಕೆ ಇದನ್ನ ಕಟ್ಟಿದ್ರು, ಫೋಟೋ ತೆಗೆಸ್ಕೊಂಡ್ರಲ್ಲ, ಆರ್ ಯು ನಾಟ್ ಅಶೇಮ್ಡ್ ಆಫ್ ಇಟ್? ವೇರ್ ಡಿಡ್ ದಿಸ್ 5,000 ಗೋ? ಹಾಗಾದ್ರೆ ಇಟ್ ಶುಡ್ ಹ್ಯಾವ್ ಲಾಜಿಕಲಿ ಹೆಲ್ಪ್ಡ್ ಫೈನಾನ್ಷಿಯಲಿ ತಾನೇ ಆ ಕುಟುಂಬನ. ಲಾಜಿಕಲಿ ಮೈಕ್ರೋ ಫೈನಾನ್ಸ್ ಸಾಲ ಹೋಗ್ಬೋದಾಗಿತ್ತಲ್ಲ, ಹಂಗಾರೆ ಯಾಕೆ ಹೋಗಲ್ಲ? ಬಟ್ ಸರ್ಕಾರ ಹೇಳೋದು ಸರ್ಕ್ಯುಲೇಟ್ ಆಗ್ತಾ ಇದೆ, ಅವರೆಲ್ಲ ಓಡಾಡ್ತಾ ಇದ್ದಾರೆ. ಯಾವ ಸರ್ಕ್ಯುಲೇಟ್ ಆಗೋದು? ಒಂದು ಕಡೆ ಪಾಪ ಬಾಣಂತಿ ಹೆಣ್ಣು ಮಗಳ ಗೋಳು, ಮತ್ತೊಂದು ಕಡೆ ಗೃಹಲಕ್ಷ್ಮಿ ರೊಕ್ಕದ ಕಂಪ್ಯೂಟರ್ ಖರೀದಿ ಮಾಡದಂಥದ್ದಂದ್ರ ಥೇಟ್ ಅಡ್ವರ್ಟೈಸ್ಮೆಂಟ್ ಹೇಳದಂಥ ಮಾತುಗಳು. ಇವೆರಡಕ್ಕೂ ರಂಗಣ್ಣ ಜಬರ್ದಸ್ತ್ ಉತ್ತರ ಕೊಟ್ಟಾರ. ಆದ್ರೆ ಇಲ್ಲಿ ಇನ್ನೊಬ್ಬಕ್ಕಿ ಹೆಣ್ಮಗಳದ ಗೋಳು ಕೇಳಬೇಕು ನೀವು. ಪಾಪ ನೆಲಮಂಗಲದ ವಿಲೇಜ್ ಅಕೌಂಟೆಂಟ್ ಪೂಜಾ ಅಂತ ಹೇಳಿ ಅಲ್ಲಿನ ತಹಶೀಲ್ದಾರ್ ಅಮೃತ್ ಅವರ ಹೆಸರು ಹೇಳಿ ಓಪನ್ ಆಗಿ ಲಂಚ ಕೇಳಲಿಕ್ಕತ್ತಾರ. ಪಾಪ ಅಷ್ಟೇ ಅಲ್ರಿ, ಹೇಳ್ತಾರ ಏನ್ ನೀವು ಕೊಟ್ಟಿದ್ದಿಲ್ಲ, ನಾವು ಒಬ್ಬಕ್ಕಿನೇ ನುಂಗಿ ನೀರ್ ಕುಡಿಯುವುದಿಲ್ಲ, ಎಲ್ಲಾ ಹಂತದಾಗೂ ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಇಷ್ಟಿಷ್ಟ ಅಂತ ಕೊಡಬೇಕಾಗ್ತದ, ಪಾಪ ನೀವು ಬಡವ್ರು ಬೇರೆ ಅದಿರಿ, ಹಿಂಗ ಕಮ್ಮಿನೇ ಕೇಳಾಕತ್ತೀನಿ ಅಂತ ಲಂಚ ಕೇಳ್ಕೊತ ತನ್ನ ಗೋಳು ಹೇಳ್ಕೊಳಿಕತ್ತಾಳಿ. ಹೆಣ್ಮಗಳ ಮಾತು ಕೇಳ್ರಿ ಒಂದ್ಸಲ. ನೋಡಮ್ಮ, ನೀನ್ ನನಗೆಲ್ಲ ಕೊಡ್ತಾ ಇರೋದು, ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬೇಕು. ತಹಶೀಲ್ದಾರ್ ಹಂಗ್ ಮಾಡಲ್ಲ. ಸುಮ್ನೆ ಯಾಕೆ ಒದ್ದಾಡ್ತೀಯ? ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡ್ಸು. ನಂದ್ 20 ಕೊಟ್ಬಿಡು, ರಿಪೋರ್ಟ್ ಆಗಿ ಕೊಡ್ತೀನಿ, ಆಯ್ತಾ? ಹೋಗಿ ಅಲ್ಲಿ ಮಾಡ್ಸ್ಕೊ ತಹಶೀಲ್ದಾರ್ ಹತ್ರ. ಸುಮ್ನೆ ಯಾಕೆ? ನಾನು ನೀನು ದುಡ್ಡೆಲ್ಲ ಕೊಡೋದು ನನಗೆ ಅನ್ಕೊಂಡ್ಬಿಟ್ಟಿದ್ಯಾ? ನಾನ್ ಅಲ್ಲಿ ಮೇಲ್ ಕೊಟ್ಬಿಟ್ಟು ಮಾಡಿಸ್ಬೇಕು.
ಹೌದಪ್ಪ ನನಗೆ ಕೊಡ್ತೀಯ ರಾಧಮ್ಮ ನೀನು, ನನ್ನ ಮೇಲೆ ಆರೈ ಇದಾರೆ, ಆರೈ ಮೇಲೆ ಕೇಸ್ ವರ್ಕರ್ ಇಂದ ಶಿವರಸದಿಂದ ತಹಶೀಲ್ದಾರ್ ಇದಾರೆ, ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು. ನಾನು ಹಂಗೂ ಕೇಳಿರೋದೇ ಕಮ್ಮಿ, ಹೋಗ್ಲಿ ಪಾಪ ಅತ್ತಾಗ ಏನೋ ಬಡವರು ಎಲ್ಲ ಸಾಲ ಸಿಗ್ಗಿಲ್ಲ. ಇದೆಲ್ಲ ನೋಡಿದಾಗ ಮಾಸ್ಟರ್ ಹಿರಣ್ಣಯ್ಯ ಅವರ ಲಂಚಾವತಾರ ನೆನಪಾಗ್ತದ. ಯಾವತ್ತಿಗೂ ಪ್ರಸ್ತುತ ನೋಡ್ರಿ ಈ ನಾಟಕ ಒಂದು ಬಂದು ಎಷ್ಟೋ ಒಂದು ಭ್ರಷ್ಟ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಬಹಳ ಒಂದು ಸಿಂಹ ಸ್ವಪ್ನ ಆದಂತ ಒಂದು ಹಿರಣ್ಣಯ್ಯ ಅವರ ಲಂಚಾವತಾರ ಇವತ್ತಿಗೂ ಪ್ರಸ್ತುತ ಅನ್ನೋದು ಬಹಳ ಹಳಾಳೆ ಆಗ್ತದ. ಇನ್ನು ಕಡಿಕ್ ಇವತ್ತು ಮಿರ್ಚಿ ಮಂಡಕ್ಕಿದಾಗ ಒಂದು ಭಾರಿ ವಿಡಿಯೋ ತೋರಿಸ್ತೀನಿ. ಈಗ ಸಾಮಾನ್ಯವಾಗಿ ನೀವು ನೋಡಬಹುದು ಈ ಫ್ಲೆಕ್ಸ್ ಬ್ಯಾನರ್ಗಳು ಎಲ್ಲ ಇರ್ತಾವ ನೋಡ್ರಿ, ಪೋಸ್ಟರ್ಗಳು ಎಲ್ಲ ಇರ್ತಾವ. ಯಾರು ತಮ್ಮ ಗಾಡಿ ಮೇಲೆ ಹಾಕೊಂಡು ಓಡಾಡ್ತಿರ್ತಾರಲ್ಲ, ಒಬ್ಬೊಬ್ಬರನ್ನ ಪರವಾಗಿ ರಾಜಕಾರಣಿಗಳೇ ಇರ್ಬೋದು, ಟಿವಿ ತಾರೆಯರೇ ಇರ್ಬೋದು, ಅವರೆಲ್ಲ ಅಗದಿ ಅವ್ರ ಫ್ಯಾನ್ಸ್ ಇರ್ತಾರೇನೋ, ಅವ್ರ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಪೋಸ್ಟರ್ ಹಾಕೊಂಡಿರ್ತಾರೇನಂತ ನೀವೆಲ್ಲ ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲೊಂದು ವಿಡಿಯೋದಾಗ ಹೆಂಗ್ ಹೇಳ್ತಾನೆ ಕೇಳ್ರಿ ಒಂದ್ಸಲ. पैसा मिलता है लगाने का? नहीं ये लगाया नहीं, हमने ठंड के लिए सपोर्ट कर रखा है। नहीं, ये पोस्टर आम आदमी पार्टी का जो लगाया हो, ये क्यों लगाया हो? ये ठंड के लिए। अच्छा, ठंड से रोकने के लिए पोस्टर लगा। केजरीवाल यहाँ पे इन लोग को ठंड से बचा रहे चलो, पैसा नहीं मिलता इसका? नहीं जी, बस मैं ये बोलना चाहूँगा कि इस बार जीते तो मोदी जीते। पोस्टर यहाँ पे केजरीवाल का लगा हुआ है और भाई कह रहे हैं कि मोदी को वोट देंगे। मोदी को इसलिए वोट दें क्योंकि मेरे पिछले बहुत कई सालों से मेरे घर में हमेशा उसी के पास वोट जाते हैं। अच्छा। और हमेशा से जाते रहेंगे। और कल भी उसके रैली में गए थे, आज भी हमारी रैली भी उसी के साथ गई। ಆಗ್ಬೇಕು ಬಿಡ್ರಿ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇಂಥದ್ದೇ ಆಗ್ಬೇಕು. ಪಾಪ ಥಂಡ್ ಯಾಲಿಕತ್ತದ ಅಂತ ಹೇಳಿ ಆ ಗಾಡಿಗೆ ಅದು ಪೋಸ್ಟರ್ ಹಾಕೊಂಡ್ರಂತ, ಅದ್ರ ಓಟ್ ಹಾಕೋದು ಮೋದಿಗೆ ಅಂತ. ಇಂಥವ್ರು ಇನ್ನ ಜಾಸ್ತಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಆಯ್ತಾರ ನೀವು ಸೂಟಿ ತಗೊಳ್ಳೋಣ, ಸೋಮವಾರ ಭೇಟಿ ಆಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.